ಉಪವಿಭಾಗಾಧಿಕಾರಿಗಳು ನಿಗದಿಪಡಿಸಿದ ಸಭೆಗೆ ಉಪವಿಭಾಗಾಧಿಕಾರಿಗಳೇ ಗೈರಾಗಿದ್ದಾರೆ. ಯಾವುದೋ ಒಂದು ಫೈನಲ್ ಹೇಳಿ ನಾವು ಹೊರಕೊಳ್ತರು. ನಾವು ಮತ್ತೆ ನಮಗೂ ಪೇಷಂಟ್ ತಾಳ್ಮೆ ಪರೀಕ್ಷೆ ಬಹಳ ನಾವು ನೀವು ಕೊಟ್ಟ ಟೈಮ್ ನಾವು ಎಸಿ ಆಫೀಸ್ನವ್ರು ಕೊಟ್ಟ ಟೈಮ್ ನಾವು ಒಂದು ಗೊತ್ತಾರ ನಮಗೆ ಮರೆಯೋದಿಲ್ಲ. ಅವ್ರು ಕೇಳಿ ಕೂಡಿಗೆ ಸಾವಿರ ಹೊಡಿಲಿ ಟೈಮ್ ಹೆಂಗ್ ಕೊಟ್ರು ಹೆಂಗ್ ಕೊಡ್ಬೇಕಿತ್ತು ಕೇಳಿ ನಾವು 4 ಅವರ್ ಟೈಮ್ ತಗೊಂಡಿದ್ವಿ. ನೀವು ಕೊಟ್ಟ ಟೈಮ್ ಬರ್ಬೇಕು, ನೀವು ಬರಲಿಲ್ಲ ನಿಮ್ಗೆ ತಪ್ಪದು. ನಮ್ಗೆ ಪಂಚಾಯತ್ ಎದುರು ಕುತ್ಕೊಂತೇವೆ ಬರ್ಲಿಲ್ಲ ಅಂದ್ರೆ ನಾವು ಹೊರಗೆ ಕೊಡ್ತರು ರೋಡ್ ಕೊಡ್ತರು. ಶಿರಸಿ ಕುಮಟಾ ರಾಜ್ಯ ಹೆದ್ದಾರಿಯ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಹೆದ್ದಾರಿ ದುರಸ್ತಿಗೆ ಸಂಬಂಧಿಸಿ ಅಕ್ಟೋಬರ್ 1ರಂದು ಕುಮಟಾ ತಾಲೂಕಿನ ಅಳಕೋಡ್ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಭೆಗೆ ಕುಮಟಾದ ಉಪವಿಭಾಗಾಧಿಕಾರಿಗಳೇ ಗೈರಾಗಿರುವುದು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಕರವೇ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಹಾಗೂ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಮಾತನಾಡಿ, ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಹೆದ್ದಾರಿ ದುರಸ್ತಿಗೆ ಸಂಬಂಧಿಸಿ ಅಕ್ಟೋಬರ್ 1 ಮಂಗಳವಾರ ಅಳಕೋಡ್ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸಭೆ ನಡೆಸುವುದಾಗಿ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ಅವರೇ ಮೌಖಿಕವಾಗಿ ಆದೇಶ ನೀಡಿದ್ರು. ಆದರೆ ಸಭೆಗೆ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು, ಕರವೇ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಸಮಯಕ್ಕೆ ಸರಿಯಾಗಿ ಗ್ರಾಮ ಪಂಚಾಯತ್ ಕಚೇರಿಗೆ ಹಾಜರಾಗಿದ್ರು. ಆದರೆ ಸಭೆಗೆ ಅಗತ್ಯವಾಗಿ ಬರಬೇಕಿದ್ದ ಉಪವಿಭಾಗಾಧಿಕಾರಿಗಳು ಬಾರದೇ ಇರುವುದು ಸಭೆಯಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳದ ಸ್ಥಿತಿ ಉಂಟಾಯಿತು. ಎನ್ಎಚ್ಎ ಮತ್ತು ಆರ್ಎನ್ಎಸ್ ಅಧಿಕಾರಿಗಳು ಸಹ ಗೈರಾಗಿದ್ದಾರೆ. ಅಧಿಕಾರಿಗಳು ತಾವೇ ನೀಡಿದ್ದ ಆದೇಶವನ್ನ ಪಾಲಿಸದೆ ನಮಗೆ ಅನ್ಯಾಯ ಮಾಡಿದ್ದಾರೆ. ಸಾರ್ವಜನಿಕರ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತಿರುವುದು ತಾಲೂಕಾ ಆಡಳಿತದ ಕಾರ್ಯ ವೈಖರಿಗೆ ಬೇಸರ ತರಿಸುವಂತಿದೆ. ಅವರೊಬ್ಬರು ಜವಾಬ್ದಾರಿಯುತವಾದ ಅಧಿಕಾರಿಯಾಗಿ ಜನಸಾಮಾನ್ಯರಿಗೆ ಮಾಡಿದ ದೊಡ್ಡ ಅವಮಾನವಾಗಿದೆ. ಅವರ ಅನುಪಸ್ಥಿತಿ ಹಲವರಿಗೆ ಅನುಮಾನ ಮೂಡಿಸುತ್ತದೆ ಎಂದು ಆರೋಪಿಸಿದ್ರು. ಒಂದು ತಹಶೀಲ್ದಾರ್ ಮತ್ತೆ ಮಾನ್ಯ ಶಾಸಕರು ಹಾಗೆ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇನಿದ್ದಾರೆ, ಅಳಕೋಡ್ ಗ್ರಾಮ ಪಂಚಾಯತ್ ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ವಿಶೇಷವಾಗಿ ನಿನ್ನೆ ಶಾಸಕರ ಒಂದು ಅನುಮತಿಯ ಮೇರೆಗೆ ಮತ್ತು ಸಹಾಯಕ ಆಯುಕ್ತರು ಕೂಡ ಅವರೇ ಕೊಟ್ಟಂತ ಡೇಟ್ ಆಗಿತ್ತು. ಇವತ್ತು 4 ಗಂಟೆಗೆ ಒಂದು ಸಭೆಯನ್ನು ಕರೀತಾರೆ. ನಾವು ಕೇಳಿದ್ದಲ್ಲ, ಅವರೇ ಕೊಟ್ಟದ್ದ ಒಂದು ಸಮಯಕ್ಕೆ ಕೂಡ ಅವರಿಗೆ ಬರ್ಲಿಕ್ಕೆ ಆಗದೆ ಇರತಕ್ಕಂಥದ್ದು ಬಹಳ ಬೇಸರದ ಸಂಗತಿ ಮತ್ತು ಬಹಳ ನೋವಿದೆ ನಮ್ಮಲ್ಲಿ. ಆದರೂ ಕೂಡ ಈ ಒಂದು ಸಮಯಕ್ಕೆ ನಾವು ಏನು ಮಾಡಿದ್ವಿ ಕೇಳಿದ್ರೆ ಎಲ್ಲ ಈ ಒಂದು ರಸ್ತೆಯಲ್ಲಿ ನೊಂದಿರ್ತಕ್ಕಂಥ ಮತ್ತು ಆ ಧೂಳು ಮತ್ತು ಆ ಸಮಸ್ಯೆಯಿಂದ ನೊಂದಿರ್ತಕ್ಕಂಥವ್ರು ಮತ್ತು ಈ ಒಂದು ಫಲಾನುಭವಿಗಳೇನಿದ್ದಾರೆ ಇವ್ರನ್ನೆಲ್ಲರನ್ನು ಕೂಡ ಮನೆಗೆ ಹೋಗಿ ಕರಿತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಅವರೆಲ್ಲರೂ ಕೂಡ ಇವತ್ತು ಸಹಕಾರವನ್ನು ಕೊಟ್ಟಿದ್ದೀರಿ. ಬಹುಶಃ ನಿಮ್ಮ ಸಹಕಾರ ಈಗ ಏನು ನೆಕ್ಸ್ಟ್ ಡೇಟ್ ತಗೊಂಡಿದ್ದಾರೆ 5ನೇ ತಾರೀಕು ಅಲ್ವ ಸರ್, 5ನೇ ತಾರೀಕಿಗೆ ಆ ಡೇಟಿಗೂ ಕೂಡ ನೀವೆಲ್ಲರೂ ಕೂಡ ಬಂದು ಈ ಒಂದು ಸಭೆಗೆ ಹಾಜರಾಗಬೇಕು ಮತ್ತು ಇದರ ಒಂದು ಸದುಪಯೋಗವನ್ನು ಪಡೆದುಕೋಬೇಕು. ಅದೇ ರೀತಿ ಬಹಳ ನಮಗೂ ಕೂಡ ತಾಳ್ಮೆ ಎಂತಕ್ಕಂಥದ್ದು ಇನ್ನೂ ಕೂಡ ಇದೆ. ನಾವು ಕೂಡ ತಾಳ್ಮೆಯನ್ನು ಕೆಡಿಸ್ಕೊಳ್ಳಿಲ್ಲ. ಬಹುಶಃ ನಾವು 1 ವಾರದ ಗಡುವನ್ನು ಕೊಟ್ಟಿದ್ವಿ ಎಸಿ ಮತ್ತು ಮೇನ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಈ ಧೂಳಿನಿಂದ ನಮ್ಮಿಂದ ಬದುಕೋಕೆ ಆಗ್ತಾ ಇಲ್ಲ. ಈ ಧೂಳನ್ನು ತೆಗೆದುಕೊಂಡು ಇನ್ನೇನು ಆರೋಗ್ಯದ ಮೇಲೆ ಹಲವಾರು ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಆದರೂ ಕೂಡ ಅಧಿಕಾರಿಗಳು ಇಲ್ಲಿ ತನಕ ಕೂಡ ಸ್ಪಂದಿಸ್ತಾ ಇಲ್ಲ. ಇನ್ನು ಗ್ರಾಮ ಪಂಚಾಯತ್ ಸದಸ್ಯರಾದ ದೀಪಕ್ ನಾಯ್ಕ್ ಮಾತನಾಡಿ, ಉಸ್ತುವಾರಿ ಸಚಿವರ ಕೆಡಿಪಿ ಸಭೆ ಅಂತ ಮೊದಲೇ ತಿಳಿದಿದ್ರು ಸಭೆಯನ್ನ ಯಾಕೆ ಆಯೋಜನೆ ಮಾಡಿತ್ತು? ಕೊನೆಯ ಹಂತದವರೆಗೂ ಸ್ಥಳೀಯ ಪಂಚಾಯತ್ ಸಭೆಗೆ ತಯಾರಿ ನಡೆಸಿರುವುದು ನೋಡಿದ್ರೆ ತಾವು ಗ್ರಾಮ ಪಂಚಾಯತ್ ಕಚೇರಿಗೂ ಸ್ಪಷ್ಟ ಮಾಹಿತಿ ನೀಡದೆ ಅನುಮಾನಿಸಿದ್ದಂತಲ್ಲವೇ? ತಮ್ಮ ಅನುಪಸ್ಥಿತಿಯಲ್ಲಿ ಆಗಮಿಸಿದ ಹಂಗಾಮಿ ತಹಶೀಲ್ದಾರರು ಹಾಗೂ ತಮ್ಮ ಕಚೇರಿಯ ಭೂಸ್ವಾಧೀನ ಸಿಬ್ಬಂದಿಯಿಂದ ಈ ಸಮಸ್ಯೆ ಪರಿಹರಿಸಲು ಸಾಧ್ಯವೇ? ನೀವೊಬ್ಬ ಜವಾಬ್ದಾರಿಯುತ ಅಧಿಕಾರಿ ಎಂಬುದನ್ನ ಮರೆಯದಿರಿ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಲು ಹೊರಟ್ರೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಸಾಂತ್ವನ ಹೇಳಿಕ್ ಬರ್ತೇ ಅಂತ ಹೇಳ್ಬಿಡಿ. ಒಂದು ತಾಲೂಕು ಆಡಳಿತ ಒಂದು NHI ಕರೆಸುವ ಯೋಗ್ಯತೆ ಇಲ್ಲ, ಒಂದು RNS ಕರೆಸುವ ಯೋಗ್ಯತೆ ಇಲ್ಲ, ಕಿವಿ ಹಿಂಡು ಯೋಗ್ಯತೆ ಇಲ್ಲ. ನಿಮ್ದು ಆಗೋದಿದ್ರೆ ಆಗ್ತದೆ ಅಂತ ಹೇಳಿ, ಇಲ್ಲ ಅಂದ್ರೆ ನಾವು ಪಂಚಾಯತ್ ಎದುರಿಗೆ ಕೂತ್ಕೊಂಡ್ಬಿಡ್ತೇವೆ. ಪುರಾಣ ಕೇಳಕ್ ಬಂದದಲ್ಲ, ಇಲ್ಲಿ ಬರ್ರಿ ಬರ್ರಣ ನೋಡುವ ಏನಂತ ನೋಡಿ ಹರ್ಕೊಡ್ ರೋಡ್ ಕೂಡ ನಾವು ರೋಡ ಇಲ್ಲ ಮತ್ತೆ ಒಂದು ಸಲ ಏನಾರು ಹೆಚ್ಚು ಕಮ್ಮಿ ರೋಡ್
ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವಗೌಡ, ಸದಸ್ಯರಾದ ಶ್ರೀಧರ್ ಪೈ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಜಾನನ್ ಪೈ, ಮಹೇಶ್ ಭಂಡಾರಿ, ವಕೀಲರಾದ ನಾಗರಾಜ್ ಹೆಗಡೆ, ಅನಂತ್ ಶಾನ್ಬಾಗ್, ಹರೀಶ್ ಗೌಡ ಕರವೇ, ಸ್ವಾಭಿಮಾನಿ ಬಣದ ಘಟಕಾಧ್ಯಕ್ಷರಾದ ಮಾರುತಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೃಷ್ಣಗೌಡ, ಸ್ಥಳೀಯರಾದ ಎಂಪಿ ಭಟ್, ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾದ ರವಿಗೌಡ ಹಾಗೂ ಸೇರಿದಂತೆ ಇತರರು ಇದ್ದರು. ಪೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.